ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಧಿಕ ಜಾಬ್ ಕನ್ಸಲ್ಟೆನ್ಸಿ. ನಾನು ಪ್ರಿಯಾ. ಇವತ್ತು ಯಾರೆಲ್ಲ BPO ಟೆಲಿಕಾಲರ್ಸ್ ಇದ್ದೀರಾ, ಅವ್ರು ಹೋಗಬೇಕು ಅಂತಿದ್ದೀರಾ ಅಂದರೆ ದಯವಿಟ್ಟು ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. 10 to 4 o'clock ಹಿಂದಿ ಇಂಗ್ಲೀಷ್ ಕಂಪಲ್ಸರಿ ಬರುತ್ತೆ. ಸೆಕೆಂಡ್ PU ಆಗಿದೆ ಅಂದರೆ ಫೀಮೇಲ್ಸ್ಗೆ ವೇಕೆನ್ಸಿ ಇರೋದು. ಓಕೆ, ಫೀಮೇಲ್ಸ್ಗೆ ಏನಪ್ಪ ಜಾಬ್ಸ್ ಅಂತ ಹೇಳಿದ್ರೆ BPO ಟೆಲಿಕಾಲರ್ಸಲ್ಲಿ ಇರುತ್ತೆ, ಶಿವಾಜಿನಗರಲ್ಲಿ ಇರುತ್ತೆ, HDFC ಬ್ಯಾಂಕ್ದು. ಓಕೆ, ಇಲ್ಲ ಡಿಗ್ರಿ ಆಗಿದೆ ಅಂದರೆ ಆಲ್ ಓವರ್ ಕರ್ನಾಟಕ ಅಂದರೆ ಆಲ್ ಓವರ್ ಬೆಂಗಳೂರಲ್ಲಿ ನಾವು ಕೊಡ್ತಾ ಇದ್ವಿ. ಸೊ ಆದಷ್ಟು ಹೋಗಿ ಜಾಯಿನ್ ಮಾಡ್ತೀವಿ ಅಂದರೆ ಚಾರ್ಜಬಲ್ ಇರುತ್ತೆ. 2000 rupees ಚಾರ್ಜಸ್ ಇರುತ್ತೆ. ಮ್ಯಾಮ್ ಯಾಕೆ ನಾವು ಪೇ ಮಾಡಬೇಕು ಅಂದರೆ, ನೋಡಿ ನಮ್ಮದೇ ಕಂಪನೀಸ್ ಆದರೆ ನಾವು ಯಾವುದೇ ರೀತಿ ಚಾರ್ಜಸ್ ತೊಗೊಳ್ಳಲ್ಲ. ಬೇರೆ ಕಂಪನೀಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಾವು ಓನ್ಲಿ ಫಾರ್ ಕನ್ಸಲ್ಟೆನ್ಸಿಯಲ್ಲಿ ಕೆಲಸ ಮಾಡ್ತೀವಿ. ಅದಕ್ಕೆ ಡೈರೆಕ್ಟ್ ಕಂಪನಿ ವೈಸಸ್ ಇರುತ್ತಂದರೆ ನಾವು ಚಾರ್ಜಸ್ ತೊಗೊಳ್ಳಲ್ಲ. ಸೊ ಇದು ಬಂದು ನಾವು ಬೇರೆ ಕಂಪನಿಗೆ ಮ್ಯಾನ್ ಪವರ್ ಕೊಡ್ತೀರ ಅಂತ ಹೇಳಿದ್ರೆ ನೀವು ಚಾರ್ಜಸಬಲ್ ಹೋಗಬೇಕಾಗುತ್ತೆ. ಯಾಕಂದರೆ ಕಂಪನಿಗೆ ನಮಗೆ ಏನೂ ಇರಲ್ಲ. ಸೊ ನೀವು ಪೇ ಮಾಡ್ಕೊಂಡು ಹೋಗಿ ಜಾಯಿನ್ ಮಾಡಬೇಕಾಗುತ್ತೆ. ಸೊ ನಮ್ಮದೇ ಡೈರೆಕ್ಟ್ ಕಂಪ್ನೀಸ್ ಎಲ್ಲ ನಾವು ಫ್ರೀ ಜಾಬ್ಸೇ ಪ್ರೊವೈಡ್ ಮಾಡ್ತೀವಿ. ಓನ್ಲಿ ಫೀಮೇಲ್ಸ್ಗೆ ಇವಾಗ